ರೀ, ವೀಣಾ ಹಣ್ಣೆಚ್ಚಿಟ್ಟಿದ್ದಾಳೆ, ಬನ್ನಿ. ಬಂದೆ ಲಕ್ಷ್ಮಿ, ಬಂದೆ. ವೀಣಾ, ನಮ್ಮೆಲ್ರದ್ದು ಊಟ ಆಯಿತು, ಮಲ್ಗೋ ಹೊತ್ತಾಯಿತು. ಸಂತು ಯಾಕೋ ಇನ್ನೂ ಬಂದಿಲ್ವಲ್ಲಮ್ಮ? ಎಷ್ಟೊತ್ತಿಗೆ ಬರ್ತಾನೆ? ಅದು ಅತ್ತೆ, ಅವರು ಅದು ಯಾವುದೋ ಮೀಟಿಂಗು ಅಂತ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬರ್ತಿದ್ದಂಗೆ ನಾನು ಅವ್ರಿಗೆ ಊಟ ಬಡಿಸಿ ನಾವು ಮಲ್ಕೋತೀವಿ. ನೀವೆಲ್ಲ ಹಣ್ಣು ತಿನ್ಕೊಂಡು ಮಲ್ಕೊಳ್ಳಿ. ಚಿರು, ಅಜ್ಜಿ ಹೇಳೋ ಕತೆಗಳನ್ನೆಲ್ಲ ಮಿಸ್ ಮಾಡ್ಕೋತಾ ಇದೆಯಾ ಅಂತ ನೀನು ಹೇಳಿದೆಯಲ್ಲ, ಇವತ್ತು ಕತೆ ಕೇಳಿಸ್ಕೊತಾ ನೀನು ಅಜ್ಜಿ ತಾತನ ಜೊತೆನೇ ಮಲ್ಕೋ, ಸರಿನಾ? ಸರಿ ಅಮ್ಮ. ವೀಣಾ, 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 ಮೀಟಿಂಗ್ ಮುಗೀತು ಅನ್ಸುತ್ತೆ. ಒಂದು ನಿಮಿಷ ಬಂದೆ. ರೀ, ಏನ್ರಿ ಇದು, ಇಷ್ಟೊಂದು ಕುಡ್ಕೊಂಡ್ ಬಂದಿದ್ದೀರಾ ನೀವು? ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಒಳಗಡೆ ಯಾಕೆ, ಎಲ್ಲ ನಿಂತ್ಕೊಂಡು ಮಾತಾಡೋಣ. ನನಗೆ ಗೊತ್ತಿತ್ತು ಕುಡಿಯೋಕೆ ಅಂತ ಹೋದಂಗೆ ಈ ಥರದ್ದು ಏನೋ ಒಂದು ಮಾಡ್ಕೊಂಡು ಬರ್ತೀರಾ ಅಂತ. ಇವತ್ತಾದ್ರೂ ಒಂದು ಸ್ವಲ್ಪ ಕಮ್ಮಿ ಕುಡಿಬಾರ್ದೇನ್ರಿ? ಭೇಟಿಯಾಗಿ ಕೊಡ್ಸಿದ್ರೆ ಕಣ ನನ್ನ ಕ್ಲೈಂಟು, ಕೊಡ್ಕೊಂಬಂದೆ. ಏನು ಇವಾಗ? ಸರಿ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಒಳಗಡೆ ಬೇಡ ಕಣೆ, ಇಲ್ಲೇ ಕೂತ್ಕೊತೀನಿ ನಾನು, ನನ್ನ ಮನೆ ಇದು. ನಿಮ್ಮ ಮನೆ ಅಲ್ಲ ಅಂತ ಯಾರು ಹೇಳಿದ್ದು? ಆದರೆ ಇಲ್ಲಿ ಚೆನ್ನಾಗಿರಲ್ಲ, ಬನ್ನಿ ರೂಮಲ್ಲಿ ಹೋಗಿ ಮಾತಾಡ. ಚೆನ್ನಾಗಿರುತ್ತೆ ಕಣೆ, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡೋದು. ಅಲ್ಲೇ ನನ್ನ ಮನೆ. ಏನು ವೀಣಾ, ಇವರೆಲ್ಲ ಇನ್ನೂ ಇಲ್ಲ ಇದ್ದಾರೆ? ನಾನು ಹೋಗ್ಬೇಕಾದ್ರೆ ಎಲ್ಲಿ ಕೂತಿದ್ರೆ, ಬರ್ಬೇಕಾದ್ರೆ ಎಲ್ಲ ಕೂತಿದ್ದಾರೆ. ಓ, ನೀನು ಕುಡ್ದಿಲ್ವಲ್ಲ, ಅದಕ್ಕೆ ನಿಂಗೇನು ಕಾಣಿಸ್ತಾ ಇಲ್ಲ. ಆ ವೆಂಕಿ ನೋಡೆ ಹೆಂಗೆ ಗುರಾಯಿಸ್ತಾ ಇದ್ದಾನೆ ಅಂತ. ವೆಂಕಿ, ತಟ್ಟು ಬಿಡ್ತೀನಿ ನೋಡು. ಇವನು ಬರೋದಲ್ಲೇ ಇವನು ಹೆಂಡ್ತಿನ ಕರ್ಕೊಂಬರ್ತಾನೆ. ರೀ, ಬನ್ನಿ ಒಳಗಡೆ ಹೋಗಿ ಮಾತಾಡ. ಒಳಗಡೆ ಯಾಕೆ ಹೋಗ್ಬೇಕಾ? ನಾನು ಎಲ್ಲ ಕೂತು ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾರೆ. ಏನ್ರಿ ಆಗಿದೆ ನಿಮಗೆ? ವೀಣಾ, ಎಲ್ಲ ನಿನ್ನ ಭ್ರಮೆ ಕಣೆ, ಇಲ್ಲಿ ಯಾರೂ ಇಲ್ಲ. ವೀಣಾ, ಎಲ್ಲ ಎರಡೆರಡು ಕಾಣಿಸ್ತಿದ್ದಾರೆ ಕಣೆ. ವೀಣಾ, ನೀನು ಎರಡೆರಡು ಕಾಣಿಸ್ತಾ ಇದೆ ಕಣೆ. ನಿಮ್ಮಿಬ್ಬರಲ್ಲಿ ಒರಿಜಿನಲ್ ವೀಣಾ ಯಾರು? ಒರಿಜಿನಲ್ ವೀಣಾ ಯಾರು ಅಂತ ರೂಮಲ್ಲಿ ಗೊತ್ತಾಗುತ್ತೆ, ಬನ್ನಿ. ರೂಮಲ್ಲೆಲ್ಲ ಬೇಡ ಕಣೆ, ಇನ್ನೊಂದು ಇಲ್ಲೇ. ಎದ್ದೇಳಿ ನೀವು, ಥೋ, ನಿನ್ನ ಬುಡೆ, ನಾನು ಹೋಗ್ತೀನಿ. ಹೋಗ. ನಡಿ. ವಿಶ್ವ, ಮಾವ ನಿನ್ನ ಜೊತೆ ಮಾತಾಡ್ತಿಲ್ಲ ಅಂತ ನೀನು ಸುಮ್ಮನಾಗ್ಬಿಡ್ಬೇಡ. ನೀನೇ ಅವ್ರನ್ನ ಮಾತಾಡಿಸು. ಅತ್ತೆ ಇದ್ದಿದ್ರೆ ಅವ್ರಿಗೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಮಾವ ಎಲ್ಲ ಅವ್ರ ಹತ್ರ ಹೇಳ್ಕೊಂಡಿರೋರು, ಆದರೆ ಇವಾಗ ಅವ್ರಿಗೆ ಯಾರೂ ಇಲ್ಲ. ನೀನೇ ಮಾತಾಡಿಸ್ಬೇಕು. ಈಗ ಅದೇ ಪ್ರಯತ್ನದಲ್ಲಿದ್ದೀನಿ ಜಾನು. ಆದರೆ ನಾನು ಮಾತಾಡ್ಸೋಕೆ ಹೋದರೆ ಸಾಕು, ಅಪ್ಪ ನನ್ನ ಮುಖನೂ ನೋಡ್ತಿಲ್ಲ, ಎದ್ದು ಹೋಗ್ತಿದ್ದಾರೆ. ತಾತನೂ ಅಪ್ಪನ ಹತ್ರ ಮಾತಾಡೋದಕ್ಕೆ ತುಂಬ ಭಯಪಡ್ತಿದ್ದಾರೆ. ವಿಶ್ವ, ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತಲ್ವಾ? ಸಣ್ಣದರವಾಗಲೇ ಅದಕ್ಕೆ ಪರಿಹಾರ ಹುಡುಕಬೇಕು. ಅತ್ತೆ ನೋಡು, ಏನೇ ಸಮಸ್ಯೆ ಇದ್ದರೂ ಬುದ್ಧಿವಂತಿಕೆಯಲ್ಲಿ ಪರಿಹಾರ ಹುಡುಕೋರು. ನೀನು ಹಾಗೆ ಮಾಡಬೇಕು. ಸರಿ ಜಾನು, ಹಾಗೆ ಮಾಡ್ತೀನಿ. ವಿಶ್ವ, ಅಂದಾಗೆ ಮಾವಂಗೆ ಜಯಂತವ್ರ ಹೆಂಡತಿ ನಾನೇ ಅಂತ ಗೊತ್ತಾಗಿದೆಯಾ? ಇಲ್ಲ ಜಾನು, ಇನ್ನೂ ಗೊತ್ತಿಲ್ಲ. ಅಯ್ಯೋ,
ನಾನು ಅವ್ರ ತಂಗಿ ಮಗಳು ಅಂತ ಗೊತ್ತಾಗಿದ್ದಕ್ಕೆ ಹೀಗಾಗ್ತಿದೆ. ಇನ್ನು ಜಯಂತ್ ಅವ್ರ ಹೆಂಡ್ತಿ ನಾನೇ ಅಂತ ಗೊತ್ತಾದರೆ ಇನ್ನೆಷ್ಟು ಕೋಪ ಮಾಡ್ಕೋತಾರೋ. ಏನೂ ಇಲ್ಲ ಜಾನು, ನೀನು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು ಅಂತ ಅಪ್ಪ ಬಯಸ್ತಾರೆ. ನೀನು ನಿಮ್ಮ ಮನೆಗೆ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತಿಲ್ಲದೆ ಚಂದನ ಅವ್ರು ಎಲ್ಲಿ ಹೋಗಿದ್ದಾರೆ, ಯಾಕಿನ್ನೂ ಬಂದಿಲ್ಲ, ಅವ್ರನ್ನ ಒಂದಿನ ನೋಡದೇ ಇದ್ರೂ ನನ್ನ ಮನ್ಸಿಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ರು. ನಿನ್ನ ಆ ಮನೆ ಮಗಳ ಥರನೇ ನೋಡ್ಕೊಂಡಿದ್ರು. ಆದರೆ ಈ ವಿಷಯ ಗೊತ್ತಾದ ಮೇಲೇ ಅಪ್ಪ ತುಂಬ ಕೋಪ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ನೀನು ಜಯಂತ್ ಅವ್ರ ಹೆಂಡ್ತಿ ಅಂತ ಗೊತ್ತಾದರೆ ಇನ್ನು ಹೇಗೆ ರಿಯಾಕ್ಟ್ ಮಾಡ್ತಾರೋ. ಬಿಡು, ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅಲ್ಲ, ಅವ್ರ ಹತ್ರ ನಾನೇ ಈ ವಿಷಯ ಎಲ್ಲ ಹೇಳ್ಕೊಳ್ಳ? ಬೇಡ ಜಾನು, ಇವಾಗ ಅವ್ರ ಮೂಡ್ ಬೇರೆ ಸರಿ ಇಲ್ಲ. ಅದ್ರ ಜೊತೆಗೆ ಇನ್ನು ಅವ್ರ ಕಣ್ಮುಂದೆ ಬಂದು ನಿಂತ್ಕೊಂಡ್ರೆ ಸುಮ್ಮನೆ ದೊಡ್ಡ ಸೀನೆ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಜಯಂತ್ ಅವ್ರನ್ನ ಮನೆಗೆ ಬಂದಾಗ ನೀನು ಸತ್ತೋಗಿದೆಯಾ ಅಂತ ಹೇಳಿದ್ರು. ಆಗ ಅಪ್ಪನೇ ತುಂಬ ಬೇಜಾರು ಮಾಡಿಕೊಂಡು ಜಯಂತ್ ಅವ್ರನ್ನ ಸಮಾಧಾನ ಮಾಡಿದ್ದು. ಈಗ ನೀನು ಬದುಕಿದ ಮೇಲೆ, ಅದರಲ್ಲೂ ಜಯಂತ್ ಅವ್ರ ಹೆಂಡ್ತಿ ಅಂತ ಗೊತ್ತಾದ ಮೇಲೆ ನೀನು ಯಾಕೆ ಅವ್ರ ಮನೆಗೆ ಹೋಗಿಲ್ಲ ಅಂತ ಸುಮ್ಮನೆ ತಪ್ಪು ತಿಳ್ಕೊತಾರೆ. ಅದಕ್ಕೆ ಒಳ್ಳೆ ಟೈಮ್ ನೋಡಿಕೊಂಡು ನಾನೇ ಹೇಳ್ತೀನಿ. ಸರಿ ವಿಶ್ವ, ಹಾಗೆ ಮಾಡು. ಅರೆ, ನೀವಿಬ್ಬರು ಇಲ್ಲಿದ್ದೀರಾ? ತನೂರು ಅವಾಗಿಂದ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಜಾನ್ವಿಯವರೇ, ಬಂದವ್ರಿಗೆ ಒಂದ್ಸಲಿ ಚೆನ್ನಾಗಿ ಊಟ ಮಾಡಿ ಅಂತನಾದರೂ ಒಂದು ಮಾತು ಹೇಳೋದಲ್ವಾ? ಬನ್ನಿ ಬನ್ನಿ, ಹಾಂ, ವಿಶ್ವವ್ರನ್ನ ಕರ್ಕೊಂಡು ಬನ್ನಿ, ನಾನು ಅಷ್ಟೊತ್ತಿಗೆ ವಿಚಾರಿಸ್ತಾ ಇರ್ತೀನಿ. ಹಾಂ, ನೀನು ನಿಮ್ಮ ಮನೆಗೆ ಬಂದಮೇಲೆ ಜಯಂತ್ ಅವ್ರು ತುಂಬ ಬದಲಾಗಿದ್ದಾರೆ ಅನಿಸ್ತಾ ಇದೆ. ಅವ್ರು ಬದಲಾಗಿಲ್ಲ ವಿಶ್ವ, ಬದಲಾಗಿರೋದು ನಾನು. ಆ ಬದಲಾವಣೆನ ಹಂತವಾಗಿ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಹಾಗೆ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ. ಬನ್ರಿ. ಬಿಡ, ಯಾಕೆ ನಾನು ಎಳ್ಕೊಂಬ ಏನು ದನ ಎಳ್ಕೊಂಬಿಡ್ತಿಲ್ಲ? ಬಿಡ, ಆಗ್ಲೇ ಬಿದ್ದೋಗ್ತೀನಿ ಕಡೆ. ಅಯ್ಯೋ, ಬಿದ್ದೋಗ್ಬಿಡೋದೇನು ಬಂತು? ಈಗಾಗಲೇ ಬಿದ್ದೋಗಿದ್ದೀರಾ ನೀವು. ಏನ್ರಿ ಬಂದಿರೋದು ನಿಮಗೆ? ಮೈನಲ್ಲಿ ಪ್ರಜ್ಞೆನೇ ಇಲ್ಲಿರೋ ಥರ ಕುಡ್ಕೊಂಡು ಬಂದಿದ್ದೀರಲ್ಲ ನೀವು. ಹೋಗಿ ಹೋಗಿ ಇವತ್ತೇ ಕುಡಿಬೇಕಾ? ಯಾಕೆ ಕುಡಿಬಾರ್ದು? ಇವತ್ತು ಕುಡಿಬಾರ್ದು ಅಂತ ರೂಲ್ಸ್ ಮಾಡಿದಾರ? ಯಾಕೆ ಅಂತಂದ್ರೆ ಇವತ್ತು ಮನೆಗೆ ನಿಮ್ಮ ಅಪ್ಪ ಅಮ್ಮನೇ ಬಂದಿರೋದು. ಅವ್ರ ಮುಂದೆ ಇಷ್ಟೆಲ್ಲ ಕುಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಏನೇ ನೀನು, ನಾನೇನೋ ಕುಡಿದ ದಶೆಯಲ್ಲಿ ಏನೇನೋ ಹೇಳ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಹೋಗಾಗಿದೆ. ಇದು ನನ್ನ ಭ್ರಮೆ ಕಣೆ, ನೀನು ನಂಬ್ತಿಯಲ್ಲೇ. ಅಯ್ಯೋ ಕರ್ಮ, ಇದು ಯಾವುದು ನಿಮ್ಮ ಭ್ರಮೆ ಅಲ್ಲ. ಅವ್ರು ಇಲ್ಲೇ ಇದ್ದಾರೆ, ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಅವ್ರು ಮುಂದೆ ಕೊಡ್ಕೊಂಡು ಬಂದು ಈಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ಲ, ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ? ಅವ್ರು ಯಾಕೆ ಇನ್ನೂ ಇಲ್ಲೇ ಇದ್ದಾರೆ? ಊಟ ಆಯಿತು, ಹೋಗ್ಬೇಕು ತಾನೆ. ಇಲ್ಲಿದ್ದರೆ ಖರ್ಚು ಯಾರು ಕೊಡ್ತಾರೆ? ನೀನು ಕೊಡ್ತೀಯಾ? ನೀನು ಮಾಡೋದಂತೂ ಸರಿ ಇಲ್ಲ ಕಣೆ. ಹೌದು ರೀ, ನಾನು ಮಾಡೋದು ಯಾವುದೂ ಸರಿಯಾಗಿಲ್ಲ. ನೀವು ಮಾಡೋದೆಲ್ಲ ಸರಿಯಾಗಿದೆಯಾ?